ಬಿಹಾರ ರಿಸಲ್ಟ್ ಬಂದ ನಂತರ ಹೆಂಗಾಗಿದೆ ಅಂತ ಅಂದ್ರೆ ಪರಿಸ್ಥಿತಿ ಪಾಪ ಕಾಂಗ್ರೆಸ್ನವ್ರಿಗೆ ಹೇಳಕ್ಕಂಗಿಲ್ಲ ಬಿಡಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮೈತ್ರಿ ಮಾಡ್ಕೊಂಡಿದ್ದೀವಿ, ನಮ್ದೇ ಈ ಬಾರಿ ಗೆಲುವು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಆತ್ಮವಿಶ್ವಾಸದಿಂದ ಇದ್ರು. ಆದ್ರೆ ರಿಸಲ್ಟ್ ಸಂಪೂರ್ಣವಾಗಿ ಉಲ್ಟಾ ಆಗಿ ಹೋಗ್ಬಿಡುತ್ತೆ. ಹಾಗಾಗಿನೇ ಕಾಂಗ್ರೆಸ್ ನಾಯಕರು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ವರ್ಕೌಟ್ ಆಗಿಲ್ಲ ರಾಹುಲ್ ಗಾಂಧಿ ಅವರ ತಂತ್ರ. ಮುಂಬರುವ ಚುನಾವಣೆಗಳ ಮೇಲೆ ಬಿಹಾರ ರಿಸಲ್ಟ್ ನೇರವಾಗಿ ಪರಿಣಾಮ ಬೀರುತ್ತಾ? ಮುಂದಿನ ವರ್ಷ 4 ರಾಜ್ಯಗಳಿಗೆ ಚುನಾವಣೆ ನಡೆಯಲಿದೆ. ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳದಲ್ಲಿ ಎಲೆಕ್ಷನ್ ನಡೆಯಲಿದೆ. ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಳ್ತಾವ ಹಾಗಾದ್ರೆ ಎನ್ಡಿ ಒಕ್ಕೂಟದ ಪಕ್ಷಗಳು, ಮಿತ್ರ ಪಕ್ಷಗಳು? ಅಸ್ಸಾಂನಲ್ಲಿ ಸದ್ಯ ಬಿಜೆಪಿ ಅಧಿಕಾರದಲ್ಲಿದೆ. ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಂಡ ಎಐಎಂಐಎಂ ನಾಯಕ ಅಸಾದುದ್ದೀನ್ ಓವೈಸಿ ಅವರು ಕಾಂಗ್ರೆಸ್ನಿಂದ ದೂರ ಸರಿದಿದ್ದಾರೆ. ಅದಕ್ಕೆ ಕಾರಣಗಳು ಬಹಳ ಇದಾವೆ. ಬಿಹಾರದಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸಿ ಕಾಂಗ್ರೆಸ್ಸಿನಷ್ಟೇ ಸ್ಥಾನ ಗೆದ್ದಿದ್ದಾರೆ. ಪಶ್ಚಿಮ ಬಂಗಾಳ ಲೋಕಸಭಾ ಚುನಾವಣೆಯಲ್ಲೇ ಮಮತಾ ಅವರು ದೂರ ಇದ್ರು, ಅಂತರ ಕಾಯ್ದುಕೊಂಡಿದ್ದಾರೆ ಈಗ ಮಮತಾ ಬ್ಯಾನರ್ಜಿ ಅವರು. ವಿಧಾನಸಭೆ ಚುನಾವಣೆಯಲ್ಲೂ ಮಮತಾ ಇನ್ನಷ್ಟು ದೂರ ಆಗೋದಂತೂ ಪಕ್ಕ. ಸೊ ಬಿಹಾರದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲ ಕಚ್ಚಿಬಿಡ್ತು. ರಾಹುಲ್ ಗಾಂಧಿ ಅವರ ತಂತ್ರಗಾರಿಕೆ ಏನೇನು ಒಂದಿಷ್ಟು ವರ್ಕೌಟ್ ಆಗಲಿಲ್ಲ. ಹಾಗಾಗಿ ಮುಂಬರುವ ಚುನಾವಣೆಗಳ ಮೇಲೆ ಬಿಹಾರ ರಿಸಲ್ಟ್ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಮುಂದಿನ ವರ್ಷ 4 ರಾಜ್ಯಗಳಿಗೆ ಎಲೆಕ್ಷನ್ ನಡೆಯುತ್ತೆ. 4 ರಾಜ್ಯಗಳಿಗೆ ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಮತ್ತೊಂದು ಕಡೆ ಕೇರಳ. ಈ 4 ರಾಜ್ಯಗಳಿಗೆ ಮುಂದಿನ ವರ್ಷ ಚುನಾವಣೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಈಗ ಇಂಡಿ ಒಕ್ಕೂಟ ಅಂತ ಏನ್ ಮಾಡ್ಕೊಂಡಿದಾರಲ್ಲ ಕಾಂಗ್ರೆಸ್ನ ನೇತೃತ್ವದಲ್ಲಿ, ಸೊ ಆ ಎಲ್ಲಾ ಪಕ್ಷಗಳು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಪರವಾಗಿನೇ ನಿಲ್ಲುತ್ತವಾ, ಕಾಂಗ್ರೆಸ್ನ ಜೊತೆಗೆ ನಿಲ್ತಾವ ಅನ್ನೋದು ಈಗಿರುವಂತ ಪ್ರಶ್ನೆ. ಬಹಳ ಪ್ರಮುಖವಾಗಿ ಈಗಾಗಲೇ ಎಐಎಂಐಎಂ ಪಕ್ಷದ ನಾಯಕ ಅಸಾದುದ್ದೀನ್ ಓವೈಸಿ ಅವರಂತೂ ಸಂಪೂರ್ಣವಾಗಿ ದೂರ ಆಗಿಬಿಟ್ಟಿದ್ದಾರೆ ಕಾಂಗ್ರೆಸ್ನಿಂದ, ಆ ಒಕ್ಕೂಟದಿಂದ. ಬಿಕಾಸ್ ಬಿಹಾರದಲ್ಲೂ ಕೂಡ ಮೈತ್ರಿ ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಇದ್ದಾಗ ಅಸಾದುದ್ದೀನ್ ಓವೈಸಿ ಅವರನ್ನ ಕಡೆಗಣಿಸಲಾಯಿತು. ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಮನಸ್ಸು ಮಾಡಿದ್ರು ಕೂಡ ತೇಜಸ್ವಿ ಯಾದವ್ ಬೇಡ ನಮ್ಮ ಜೊತೆಗೆ ಅನ್ನೋ ನಿಟ್ಟಿನಲ್ಲಿನೇ ಹೇಳಿಬಿಟ್ರು. ಹಂಗಾಗಿನೇ ಅಸಾದುದ್ದೀನ್ ಓವೈಸಿ ಬಹಳ ಕೋಪಗೊಂಡಿದ್ದಾರೆ, ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ರು. ತಮಿಳುನಾಡು ಡಿಎಂಕೆ ಜೊತೆ ಕಾಂಗ್ರೆಸ್ ಮೈತ್ರಿ. ಬಿಹಾರದಲ್ಲಿ ತೇಜಸ್ವಿ ಯಾದವ್ ಜೊತೆಗೆ ರಾಜ್ಯವನ್ನ ಸುತ್ತಿದ್ರು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ರಾಜ್ಯ ಸುತ್ತಿದ್ರು, ಏನೇನು ಪ್ರಯೋಜನ ಆಗಿಲ್ಲ. ಹೀಗಾಗಿ ಈ ಬಾರಿ ಡಿಎಂಕೆ ನಾಯಕ ಸ್ಟಾಲಿನ್ ಮೈತ್ರಿಗೆ ಯೋಚಿಸುವಂತ ಸಾಧ್ಯತೆ ಇರುತ್ತೆ. ಕೇರಳ ಎಡಪಕ್ಷಗಳ ಜೊತೆಗೆ ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಳ್ಳಬಹುದು. 2020ರಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಎಡಪಕ್ಷಗಳು ಗೆದ್ದಿದ್ದು. ಈಗಾಗಲೇ ಲಾಭ ನಷ್ಟ ಲೆಕ್ಕಾಚಾರವನ್ನ ಹಾಕ್ತಾ ಇದೆ ಸಿಪಿಐ ನಾಯಕರು. ತಮಿಳುನಾಡು ಡಿಎಂಕೆ ಜೊತೆಗೆ ಕಾಂಗ್ರೆಸ್ ಮೈತ್ರಿಯನ್ನ ಮಾಡಿಕೊಂಡಿದೆ, ಗೊತ್ತಿರುವಂತ ವಿಚಾರನೆ. ಬಿಹಾರದಲ್ಲಿ ತೇಜಸ್ವಿ ಯಾದವ್ ಜೊತೆಗೆ ರಾಜ್ಯವನ್ನ ಸುತ್ತಾಡಿ ಪ್ರಚಾರವನ್ನ ಮಾಡಿದ್ರು, ಆದ್ರೆ ಏನೇನು ಪ್ರಯೋಜನ ಆಗಿಲ್ಲ. ಹೀಗಾಗಿ ಈ ಬಾರಿ ಡಿಎಂಕೆ ನಾಯಕ ಸ್ಟಾಲಿನ್ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂತ ಸಾಧ್ಯತೆ ಇದೆ. 2020ರಲ್ಲಿ ಕೇರಳದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಎಡಪಕ್ಷಗಳು ಗೆದ್ದಿದ್ವು. ಈಗಾಗಲೇ ಲಾಭ ನಷ್ಟದ ಲೆಕ್ಕಾಚಾರವನ್ನ ಸಿಪಿಐಎಂ ನಾಯಕರು, ಆ ಪಕ್ಷದ ನಾಯಕರು ಹಾಕ್ತಾ ಇದ್ದಾರೆ. ಅಂದ್ರೆ ಸಹಜವಾಗಿ ರಾಜಕಾರಣದಲ್ಲಿ ಲಾಭ ನೋಡ್ತಾರೆ. ಯಾವುದೇ ರಾಜ್ಯ ಆಗಲಿ, ಯಾವುದೇ ರಾಜ್ಯದ ಬೇರೆ ಬೇರೆ ಪಕ್ಷಗಳಾಗಲಿ ಕಾಂಗ್ರೆಸ್ ಜೊತೆಗೆ ಹೋದ್ರೆ ನಮಗೇನ್ ಲಾಭ? ಕಾಂಗ್ರೆಸ್ ತನ್ನ ಹಿಡಿತನವನ್ನ ಎಷ್ಟರ ಮಟ್ಟಿಗೆ ಹೊಂದಿದೆ ನಮ್ಮ ರಾಜ್ಯಗಳಲ್ಲಿ? ಕಾಂಗ್ರೆಸ್ ಜೊತೆಗೆ ಹೋದ್ರೆ ನಮ್ಮ ಸರ್ಕಾರ ಅಥವಾ ನಾವು ಅಧಿಕಾರಕ್ಕೆ ಬರಬಹುದಾ? ಇದೆಲ್ಲವನ್ನೂ ಕೂಡ ಯೋಚನೆ ಮಾಡ್ತಾರೆ ಸಹಜವಾಗಿ. ಆದ್ರೆ ಬಿಹಾರ ರಿಸಲ್ಟ್ ಇದೆಯಲ್ಲ, ಬಿಹಾರ ರಿಸಲ್ಟ್ ಎಲ್ಲ ಒಂದ್ ಕಡೆ ಇಂಡಿ ಒಕ್ಕೂಟದಲ್ಲಿದ್ದಂತ ಬೇರೆ ಬೇರೆ ಪಕ್ಷಗಳ ನಾಯಕರಿಗೆ ಒಂಥರ ಹೊಡೆತ. ಏನಪ್ಪ ಮಾಡೋದು, ಕಾಂಗ್ರೆಸ್ನ ನಂಬಿಬಿಟ್ಟಿದೀವಿ, ಇಂಡಿ ಒಕ್ಕೂಟದಲ್ಲಿ ನಾವು ಕೂಡ ಗುರುತಿಸ್ಕೊಂಡಿದ್ದೀವಿ, ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಎಲೆಕ್ಷನ್ ಆದ್ರೆ ನಾವು ಇದೇ ರೀತಿಯಾಗಿ ಸೋಲ್ಬೇಕಾಗುತ್ತಾ? ಸಹಜವಾಗಿ ಯೋಚನೆ ಬಂದೇ ಬರುತ್ತೆ ಬೇರೆ ಬೇರೆ ಪಕ್ಷಗಳ ನಾಯಕರಿಗೆ. ಹಾಗಾಗಿನೇ ಹೇಳ್ತಾ ಇರೋದು, ಜೊತೆಗೆ ಈ ಬಗ್ಗೆ ಚರ್ಚೆ ಆಗ್ತಾ ಇರೋದು, ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ ಅನ್ನ ದೂರ ಇಟ್ಟು ನಾವು ರಾಜಕಾರಣ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಕೂಡ ಮಾಡುವಂತ ಸಾಧ್ಯತೆ ಇದೆ ಬೇರೆ ಬೇರೆ ಪಕ್ಷಗಳು. ಯಾಕೆ ಅಂತ ಅಂದ್ರೆ ಮುಂದಿನ ವರ್ಷ ನಾವೀಗಾಗಲೇ ಹೇಳಿದ ಹಾಗೆ 4 ರಾಜ್ಯಗಳಿಗೆ ಎಲೆಕ್ಷನ್ ನಡೆಯುತ್ತೆ.